ಇಲ್ಲಿ ಬಂದು ಸ್ಥಳೀಯರಾಗ್ಲಿ ಯಾರೇ ಆಗ್ಲಿ ಬಂದು ಈ ತರ ಮಾಡಿದ್ರೆ ನಮ್ಮ ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳು ಇವ್ರೇ ಹಿಂಗ್ ಹಾಳ್ ಮಾಡಿದ್ರೆ ಹೆಂಗ? ಒಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿ ಮಾಡೋದಿದ್ರ ನಿಮ್ ಮನಿ ಒಳಗ್ ಹೋಗ್ ಮಾಡ್ರಿ. ಅದನ್ ಬಿಟ್ಕೆಸಂದ್ರ ನಮ್ ಹಿಂದೂ ಧರ್ಮದ ಟೆಂಪಲ್ ಗಳ ಹಾಳ್ ಮಾಡಕ್ ಹೋಗ್ಬೇಡ್ರಿ ನೀವು. ಜೈ ಶ್ರೀರಾಮ್. ನಾನ್ ನಿಮ್ ಬಿಂದು. ಎಲ್ರು ಹೆಂಗದ್ರಿ? ಚಲೋದ್ರಿ. ಇವತ್ ನಾನು ಹೋರ್ತಿ ಗ್ರಾಮದಲ್ಲಿರುವ ರೇವಣ ಸಿದ್ದೇಶ್ವರ ಟೆಂಪಲ್ ಮುಂದ್ಗಡೆ ಇರುವ ಕಲ್ಯಾಣ ಚಾಲುಕ್ಯರ ಕಾಲದ ಹಳೆಯ ಶಿವನ ದೇವಸ್ಥಾನ ತೋರ್ಸಾಕ್ ಬಂದಿನ್ರಿ. ಬರ್ರಿ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ ಅಂತ. ಸಿದ್ದೇಶ್ವರ ಟೆಂಪಲ್ ಫ್ರೆಂಡ್ಸ್, ರೇವಣ ಸಿದ್ದೇಶ್ವರ ಟೆಂಪಲ್ ಇಂದ ಹಿಂಗೆ ಬರ್ಬೇಕು ನೋಡಿ, ರೈಟ್ ಸೈಡ್. ಶಿವನ ದೇವಾಲಯ ಮುಂದ್ಗಡೆನೆ ಇದ್ದೀನಿ. ಸರಿಸುಮಾರು 11ನೇ ಶತಮಾನದಲ್ಲಿ ನಿರ್ಮಾಣವಾದ ದೇಗುಲ. ಇದು ಶಾಸನದಲ್ಲಿನೂ ಉಲ್ಲೇಖ ಆಗಿದೆ, ಐತಿಹಾಸಿಕ ದೇವಾಲಯ ಅಂತೇಳಿ. ಇದು ಅತಿ ಎತ್ತರದ ಅಧಿಷ್ಠಾನದಲ್ಲಿ ನಿರ್ಮಾಣವಾದ ದೇಗುಲ ಇದು. ಇಲ್ಲಿ 2 ಮುಖಮಂಟಪಗಳಿವೆ. ಇದು ಏಕೂಟ ದೇವಾಲಯ. ಈ ಶಿವನ ದೇಗುಲಕ್ಕೆ 2 ದ್ವಾರಗಳಿವೆ, ಒಂದು ಪೂರ್ವ ಒಂದು ಪಶ್ಚಿಮ, ಮತ್ತೆ 2 ಮುಖಮಂಟಪಗಳಿವೆ. ಇದು ನವರಂಗ, ಇದು ದ್ವಾರ ಬಾಗಿಲು, ಶಿವನ ದ್ವಾರ ಬಾಗಿಲು ಇದು. ಇದಕ್ಕ ಸಭಾಭವನ ಅಂಡ್ ನವರಂಗ ಎಂದು ಕರೀತಾರೆ. ಇಲ್ಲಿ ಭುವನೇಶ್ವರಿ ಭಾಗ, ಈ ಭಾಗದಲ್ಲಿ ಪದ್ಮ ಇದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಏನಂತಾರ ಅಂದ್ರೆ ಸಭಾಭವನ. ಇನ್ನೊಂದು ಹೆಸರು ಇದಕ್ಕ ನವರಂಗ ಎಂದು ಕರೀತಾರೆ ಫ್ರೆಂಡ್ಸ್. ಇಲ್ಲಿ ನವರಂಗಕ್ಕ 2 ಕಂಬಗಳಿವೆ. ಈ ಕಂಬಗಳ ಸಪೋರ್ಟದ ಮೇಲೆ ಇವು ನವರಂಗ ಸಭಾಭವನ ಇರುತ್ತೆ ಫ್ರೆಂಡ್ಸ್. ಇದು ಏನ್ ಕಲ್ಗಳಿರಲ್ಲ ಫ್ರೆಂಡ್ಸ್, ಇದನ್ನ ಬಸಾಟ್ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಏನೈತಲ್ಲ ಬಸಾಟ್ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಹೊರಗಡೆ ಕೆಂಪು ಮುಡಿಯಲ್ಲಿ ಕಾಣ್ತೈತೆ, ಅಂದ್ರೆ ಕೆಂಪು ಶೈಲಿಯಲ್ಲಿ ಸ್ವಲ್ಪ ಶೈಲಿ ಕೊಡ್ತೈತೆ. ಗರ್ಭಗುಡಿ ಮುಂದಿರುವ ವಿರಾಟ ಬಿಂಬದಲ್ಲಿ ಒಂದು ಗಣೇಶನ ಮೂರ್ತಿ ಇದೆ. ಇಬ್ರು ಶೈವ ದ್ವಾರಪಾಲಕರು ಇರ್ತಾರ, ಮತ್ತು ಸುನಂದ. ನೋಡ್ರಿ, ಗರ್ಭಗುಡಿಯಲ್ಲಿ ಶಿವಲಿಂಗು ಇಲ್ಲ. ಇಲ್ಲಿ ನಿಧಿ ಸಿಕ್ಕದಂತೆ ದ್ವಾರ ಬಾಗಿಲ್ ಮುಂದ ಹಡ್ಡಿದ್ದಾರೆ. ಮತ್ತೆ ಅಲ್ಲಿ ಏನೋ 7 ಅಡಿ ಸರ್ಪ ಬಂದಿದ ಕಾರಣಕ್ಕ ಅಲ್ಲಿ ಹಡ್ಡಿಲ್ಲ ಫ್ರೆಂಡ್ಸ್, ಹಂಗೆ ಬಿಟ್ರ. ಬಟ್ ಆ ಲಿಂಗು ಬಂದ್ಬಿಟ್ಟು ಇಲ್ಲಿ ಇಟ್ಟಾರೆ ನೋಡಿ. ಅದೇ ಲಿಂಗು ಗರ್ಭಗುಡಿಯಲ್ಲಿ ಇರೋದು ನೋಡಿ. ಅಲ್ಲಿ ಗರ್ಭಗುಡಿಯಲ್ಲಿರುವ ಲಿಂಗು ತಂದು ಇಲ್ಲಿ ಇಟ್ಟಾರಿ. ನೋಡ್ರಿ, ಇದು ನವರಂಗ ಎಷ್ಟು ಚೆನ್ನಾಗಿದೆ. ಈ ನವರಂಗದ ಸಪೋರ್ಟ್ ಆಗಿ 2 ಕಂಬಗಳು ಅದಾವ್ರಿ. ಎಲ್ಲಾ ನವರಂಗಕ್ಕೂ 2 ಕಂಬಗಳದಾವ. ಮತ್ತೆ ಇಲ್ಲಿ ಕೋಷ್ಟಕ ಇದೆ, ತೋರ್ಸಲ್ಲಿ. ಈ ಕಡೆ ಒಂದು ಕೋಷ್ಟಕ, ಈ ಕಡೆ ಒಂದು ಕೋಷ್ಟಕ, 2 ಕೋಷ್ಟಕ ಇದೆ. ಉತ್ತರ ಕರ್ನಾಟಕ ಭಾಷೆಗಳಿಗೆ ಇದಕ್ಕ ಮಾಡಂತಾರ ನೋಡಿ ಫ್ರೆಂಡ್ಸ್. ಇದು ಸಭಾಭವನ. ಇದು ಯಾಕೆ ಇಲ್ಲಿ ಖಾಲಿ ಕಾಣಕತ್ತದ ಫ್ರೆಂಡ್ಸ್, ಇಲ್ಲಿ ನಂದಿ ಇತ್ತು, ಅಂದ್ರೆ ಬಸವಣ್ಣನ ಮೂರ್ತಿ. ಅದನ್ನ ಸ್ವಲ್ಪ ಅದ್ರ ಮುಂದ್ಗಡೆ ಇರುವ ಶಿಲಾಬಾಲಕ್ಕೆ ಮೂರ್ತಿ ಇತ್ತಂತೆ. ಅದು ಏನೋ ನಿಧಿ ಹಡ್ಡೋರ್ ಬಂದವರು ಅಲ್ಲಿ ಹೊರಗಡೆ ಹೋಗಿ ಇಟ್ಟಿದ್ದಾರೆ. ಬಟ್ ಅಲ್ಲಿ ಹಡ್ಡಿರೋದ್ ಗುರುತಿನ ಹಂಗೆ ಇದೆ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಧಿ ಇದೆ ಅಂತೇಳಿ ಹೆಂಗ್ ಹಡ್ಡಿದ್ದಾರೆ, ಇನ್ನ ಗುರುತು ಹಂಗೆ ಇದೆ ನೋಡಿ ಫ್ರೆಂಡ್ಸ್. ಇದು ಐತಿಹಾಸಿಕ ಕಾಲದಲ್ಲಿ 11ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಸ್ಥಾನ ಇದು. ಒಂದೊಂದು ಇದ್ರ ಕೆತ್ತನೆಗಳನ್ನು ನೋಡಿ. ಹೋರ್ತಿ ಗ್ರಾಮದಲ್ಲಿ ಇದೆ ಫ್ರೆಂಡ್ಸ್ ಇದು. ಇಲ್ಲಿ ಬಂದ್ಬಿಟ್ಟು ಇದನ್ನ ಮೊದ್ಲು ಯಾರು ಪೂಜೆ ಮಾಡಲ್ಲಂತೆ, ಹಂಗೆ ಹಾಳು ಬಿದ್ದದಂತ ಫ್ರೆಂಡ್ಸ್. ಇದಕ್ ದೇಗುಲ ಅಂತ ಕರೀತಾರಂತೆ. ಇದಕ್ ಪೂಜೆ ಮಾಡಲ್ಲ, ಏನು ಮಾಡಲ್ಲ ಫ್ರೆಂಡ್ಸ್. ನೋಡಿ, ಯಾರಾದ್ರೂ ಇಲ್ಲೇ ಹೊರ್ತಿ ಸುತ್ತಮುತ್ತ ಇದ್ರ ಇಂತ ಟೆಂಪಲ್ಗಳು ಯಾರಿಗ ಕಣ್ಣಿಗಾದ್ರೂ ಬಿದ್ರ ಅದನ್ನ ಪ್ಲೀಸ್ ಅಲ್ಲಿ ಯಾರು ಡ್ರಿಂಕ್ಸ್ ಮಾಡ್ಬೇಡ್ರಿ. ಮತ್ತೆ ಏನೋ ಕಾಡ್ಸೋದು ಆಡ್ತಾರಂತೆ, ಒಟ್ಟೆ ಆಡಕ್ ಹೋಗ್ಬೇಡ್ರಿ. ನಮ್ಮ ಹಿಂದೂ ಸನಾತನ ಧರ್ಮದ ಟೆಂಪಲ್ಗಳು ನಾವೇ ಉಳಿಸ್ಲಿಲ್ಲ ಅಂದ್ರೆ ಯಾರು ಉಳಿಸಂಗಿಲ್ಲ. ನಾಳೆ ನಿಮ್ ಪೀಳಿಗೆಗಳಿಗೆ ಗೊತ್ತಾಗ್ಬೇಕಂದ್ರೆ ಪೂರ್ವಜರು ಬಿಟ್ಟು ಹೋಗಿದ್ದು ಏನ್ ಗೊತ್ತಾಗ್ತೈತಿ ಹಿಂಗ್ ಹಾಳ್ ಮಾಡಿದ್ರ. ಮತ್ತೆ ಇಲ್ಲಿ ಶಿವನಿಗೆ ಅವಾಗ ಏನ್ ಅಭಿಷೇಕ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು, ಅದು ನೀರ ಈ ಕೊಳವೆ ಮುಖಾಂತರ ಬಂದು ಇಲ್ಲಿ ಸ್ಟಾಕ್ ಆಗ್ತಿದ್ವು ಫ್ರೆಂಡ್ಸ್. ನೋಡಿ, ಅಲ್ಲಿ ನೀರ ಅಲ್ಲಿ ಸ್ಟಾಕ್ ಆಗಿ ಇಲ್ಲಿ ಕೆಳಗಡೆ ಅಲ್ಲಿನೂ ನೋಡ್ರಿ, ಅಲ್ಲಿ ಒಂದ್ ಕೊಳವೆ ಮಾಡಿದ್ದಾರೆ ನೋಡಿ. ಇದು ಐಹೊಳೆ ಒಳಗಡೆ ದುರ್ಗಾದೇವಿ ಟೆಂಪಲ್ ಹೆಂಗಿದೆ ಸೇಮ್ ಅದೇ ಟೈಪ್ ಅಲ್ಲಿ ಇದು ಗುಡಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ಒಳಗಡೆ ಅಲ್ಲಿ ಶಿವಲಿಂಗು ಹೆಂಗ್ ಇಟ್ಟಿದ್ದಾರೆ, ಇನ್ನೊಂದು ಅಲ್ಲಿ ಹಡ್ಡು ಬಿಟ್ಟಿದ್ದಾರೆ ಗುರುತು ಅನ್ನಲ್ಲ, ಅಲ್ಲಿದು ಮೂರ್ತಿ ಇದು ಇಲ್ಲಿ ತಂದು ಹೊರ. ಒಳಗಡೆ ಏನು ನಿಧಿ ಸಲುವಾಗಿ ಹಡ್ಡಿದಾರಲ್ಲ ಅಲ್ಲಿ ಎಲ್ಲ ಕಲ್ಗಳು ನೋಡಿ. ನೋಡಿ, ಚಾಣಕ್ಯರ ಕಾಲದಲ್ಲಿ ಶಿಲ್ಪಿಗಳು ಹೆಂಗ್ ಇದನ್ನ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಬಸಾಟ್ ಕಲ್ಲಿನಿಂದ. ಮತ್ತೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ದವ್ರು ಇದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟ್ ಚೆನ್ನಾಗಿದೆ, ಸೇಮ್ ನಮ್ ಚಾಲುಕ್ಯರ ಕಾಲ ನೋಡಿ ಫ್ರೆಂಡ್ಸ್. ಇದು ಒಂದೊಂದು ಕೆತ್ತನೆಗಳು ಎಷ್ಟ್ ಚೆನ್ನಾಗಿದ್ದಾವೆ. ಇಲ್ಲಿ ಶಿಲಾಬಾಲಕ್ಕೆ ಇದು ಕೆತ್ತನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಗೋಪುರ ಕಂಡಂಗ್ ಮಾಡಿ ಇಲ್ಲೊಂದು ಕಳಸಿ ಟೈಪ್ ಎಷ್ಟ್ ಚಂದರೆ ಮಾಡಿದ್ದಾರೆ ನೋಡ್ರಿ ಅವಾಗಿನ ಶಿಲ್ಪಿಗಳು. ನಮ್ ಬಿಜಾಪುರ ಜಿಲ್ಲೆಯಲ್ಲಿ ಸುವ್ಯವಸ್ಥೆಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಈ ಹೋರ್ತಿ ಗ್ರಾಮದಲ್ಲಿರುವ ಶಿವನ ದೇವಾಲಯ ಕೂಡ ಒಂದು. ಈ ದೇವಸ್ಥಾನವು ಸರಿಸುಮಾರು 4-5 ಅಡಿ ಎತ್ತರ ಇದೆ. ಇಲ್ಲಿ ಶಿವಾಲಯ ಮಂದಿರದು ಬೇವಿನ ಗಿಡಗಳು ಎಷ್ಟಿದಾವಂತ. ದೇವಸ್ಥಾನಕ್ಕೆ ಹೋಗೋಕಿನ ಮೊದ್ಲೇ ಎಂಟ್ರೆನ್ಸ್ ಗೆ ನೋಡ್ರಿ ಎಷ್ಟು ಡ್ರಿಂಕ್ಸ್ ಮಾಡಿದ್ದಾರೆ, ಎಷ್ಟು ಗಲೀಜ್ ಮಾಡಿದ್ದಾರೆ.
ಇಲ್ಲಿ ಎಂಟ್ರೆನ್ಸ್ ಹೋದ್ರೆ ಶಿವ ದೇವಾಲಯ ಕಾಣುತ್ತೆ. ಇಲ್ಲಿ ಬಂದು ಸ್ಥಳೀಯರಾಗ್ಲಿ ಯಾರೇ ಆಗ್ಲಿ ಬಂದು ಈ ತರ ಮಾಡಿದ್ರೆ ನಮ್ಮ ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳು ಇವರೇ ಹಿಂಗ್ ಹಾಳ್ ಮಾಡಿದ್ರೆ ಹೆಂಗ? ಒಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿ ಮಾಡೋದಿದ್ರ ನಿಮ್ ಮನಿ ಒಳಗ್ ಹೋಗ್ ಮಾಡ್ರಿ. ಅದನ್ ಬಿಟ್ಕೆಸಂದ್ರ ನಮ್ ಹಿಂದೂ ಧರ್ಮದ ಟೆಂಪಲ್ ಗಳು ಹಾಳ್ ಮಾಡಕ್ ಹೋಗ್ಬೇಡ್ರಿ ನೀವು. ನೋಡಿ, ಈ ಶಿವನ ದೇವಾಲಯದ ಇಂಟ್ರೊಡಕ್ಷನ್ ನಂಗೆ ಎಷ್ಟು ಗೊತ್ತಿತ್ತು ಅಷ್ಟ್ ನಿಮ್ಗೆ ಹೇಳಿದೀನಿ. ಇನ್ನೊಂದು ಪ್ಲೀಸ್ ಕೈ ಮುಗಿದ್ ಬೇಡ್ಕೊಂತೀನಿ, ಹಿಂದೂ ಸನಾತನ ದೇವಾಲಯಗಳು ಎಲ್ಲೆಲ್ಲಿ ಹಾಳಾಗ್ ಹೋಗ್ಯವು ಅದನ್ನ ಸ್ವಲ್ಪ ನೋಡಿ ಉದ್ಧಾರ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ಡ್ರಿಂಕ್ಸ್ ಮಾಡೋದು, ಕಾರ್ಡ್ಸ್ ಆಡೋದು ಮಾಡಿ ಅದನ್ನ ನಶಿಸಿ ಹೋಗೋ ತರ ಮಾಡ್ಬೇಡ್ರಿ. ನೀವು ಹಿಂದೂ ಧರ್ಮಕ್ಕೆ ಏನಾದ್ರು ಕಾಣಿಕೆ ಕೊಡ್ತೀನಿ ಅಂತಂದ್ರ ಇಂಥ ದೇವಾಲಯಗಳನ್ನು ಉಳಿಸ್ರಿ ಪ್ಲೀಸ್. ದಯಮಾಡಿ ಇದು ಒಂದೇ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಎಷ್ಟ್ ಆಗ್ತಿದೆ ಅಷ್ಟು ಶೇರ್ ಮಾಡ್ರಿ. ಶಿವಾಲಯ ಮಂದಿರದ್ದು ಇಂಟ್ರೊಡಕ್ಷನ್ ಎಲ್ಲಾ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್. ನಮ್ ಪೂರ್ವಜರು ಏನೇನ್ ಬೆಳೆಸ್ಕೊಂಡ್ ಬಂದಿದ್ದಾರೆ ಅವ್ರ ಆಸ್ತಿಗಳನ್ನು ಅಳಿಸೋದ್ ಬೇಡ, ಉಳಿಸ್ಕೊಂಡ್ ಹೋಗೋಣಂತ ಫ್ರೆಂಡ್ಸ್.